ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ನೆನ್ಪಿಟ್ಟು, ಒಂದೇನಂದ್ರ ವಾಟ್ ಎವರ್ ಯು ಡಿಸರ್ವ್, ವಾಟ್ ಎವರ್ ಯು ಡಿಸರ್ವ್ ಯು ನೆವರ್ ಮಿಸ್ ಇಟ್. ವಾಟ್ ಎವರ್ ಯು ಡಿಸೈರ್ ಯು ನೆವರ್ ಗೆಟ್ ಇಟ್. ನೀ ಡಿಸೈರ್ ಮಾಡಾಕತ್ತಿದಿ ನನಗೆ 10 ಲಕ್ಷ ರೂಪಾಯಿ ಬೇಕಂತ, ಯು ನೆವರ್ ಗೆಟ್ ಇಟ್. ಯು ಡಿಸರ್ವ್ 10 lakh rupees, ಯು ವಿಲ್ ನೆವರ್ ಮಿಸ್ ಇಟ್. ನೀನು ಸಿಗಂಗಿಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ವಿಲ್ ಇನ್ಕ್ರೀಸ್ ದ ಡಿಸರ್ವ್ನೆಸ್, ನಾಟ್ ಡಿಸೈರ್. ಆಸೆ ಪಡೋದಕ್ಕಿಂತ ಜಾಸ್ತಿ ಅದಕ್ಕೆ ಎಲಿಜಿಬಿಲಿಟಿ ಆಗ್ಬೇಕು. ನನಗೆ 10 ಲಕ್ಷ ರೂಪಾಯಿ ಬೇಕಂತ ಆಸೆ ಪಡೋದಕ್ಕಿಂತ ನನಗೆ 10 ಲಕ್ಷ ರೂಪಾಯಿ ಅವಶ್ಯಕತೆ ಐತಿ ಅಂತ ಆಸೆ ಪಡಬೇಕು. 10 ಲಕ್ಷ ರೂಪಾಯಿ ಬೇಕು ಅನ್ನೋ ಅಂತ ಕೇಳಿದ್ರೆ ಬೇಕು ಅನ್ಬೇಡದು. 10 ಲಕ್ಷ ರೂಪಾಯಿ ಅವಶ್ಯಕತೆ ಐತಿ ನನಗೆ. ಹಂಗಾರೆ ಅವಶ್ಯಕತೆ ಇದ್ದವನಿಗೆ ಪೂರೈಸೋದ ನೇಚರ್, ಆಸೆ ಪಟ್ಟವನಿಗೆ ಪೂರೈಸಲ್ಲ. ನನಗೆ ಕಾರಿನ ಅವಶ್ಯಕತೆ ಐತಿ ಅಂದ್ರೆ ನನ್ನ ಕಾರ್ ಸಿಗ್ತೈತಿ, ಬಟ್ ನನ್ನ ಕಾರಿನ ಆಸೆ ಐತಿ ಅಂದ್ರೆ ಸಿಗಲ್ಲ. ನನ್ನ ವಿದ್ಯಾಭ್ಯಾಸದ ಅವಶ್ಯಕತೆ ಐತಿ ಅಂದ್ರೆ ನಿನಗೆ ವಿದ್ಯಾಭ್ಯಾಸ, ಚಲೋ ವಿದ್ಯಾಭ್ಯಾಸ ಸಿಗ್ತೈತಿ. ವಿದ್ಯಾಭ್ಯಾಸ ತಗೊಂಡು ನಾನು ದೊಡ್ಡ ಪದವಿ ತಗೋಬೇಕಂತ ಆಸೆ ಇದ್ರ ಸಿಗಂಗಿಲ್ಲ. ನೀನು ಲ್ಯಾಪ್ಟಾಪಿನ ಅವಶ್ಯಕತೆ ಇತ್ತಂದ್ರೆ ಲ್ಯಾಪ್ಟಾಪ್ ಸಿಗ್ತೈತಿ, ಲ್ಯಾಪ್ಟಾಪಿನ ಆಸೆ ಇತ್ತಂದ್ರೆ ಸಿಗಂಗಿಲ್ಲ. ಅವಶ್ಯಕತೆಗೆ ಜಾಸ್ತಿ, ಡಿಸರ್ವ್ನೆಸ್ಸಿಗೆ ಜಾಸ್ತಿ ಗಮನ ಕೊಟ್ರೆ ಅದು ತಾನಾಗೆ ಬರ್ತೈತಿ, ಏನು ಮಿಸ್ ಆಗಲ್ಲ. ಇನ್ನೊಂದು ಹೇಳ್ತೀನಿ, ನಂದಾಗಿದ್ದ ಒಂದು ಹೇಳ್ತೀನಿ. ಇದ್ರೊಳಗಡೆ ಬೆಳಗಾಂ ಒಳಗಡೆ ಬೆಮ್ಕೋ ಐತಲ್ಲ, ಬೆಮ್ಕೋ ಮುಂದ್ಗಡೆ ಮ್ಯಾಂಗೋ ಡೋಸ್ ಅಂತೇಳಿ ಒಂದು ದೊಡ್ಡ ಏರಿಯಾ ಐತಿ. ದೊಡ್ಡ ಏರಿಯಾ ಅಂದ್ರೆ ಅದೊಂದು 1-2 ಎಕರೆ ದೊಡ್ಡ ಜಮೀನ್ ಐತಿ. ಅದು ಎಲ್ಲೈತಿ ಅಂದ್ರೆ ಬೆಳಗಾವಿನ ಮಿಡಲ್ ಪಾರ್ಟ್ ಒಳಗಡೆ ಐತಿ, ಮಿಡಲ್ ಆಫ್ ದ ಸಿಟಿ. ಆ 2 ಎಕರೆ ಖಾಲಿ ಐತೆ. ಅದನ್ನ ನೋಡಿ ಬಸ್ನಾಗ ಹೋಗೋವತ್ನೆ ನನಗೆ ಏನ್ ಅನಿಸ್ತಂದ್ರ, ಅಕಸ್ಮಾತಾಗಿ ಯಾರಾದ್ರೂ ರಾಜಶೇಖರ್ ಅವರೇ ನೀವು ಬಹಳ ಒಳ್ಳೆಯರದ್ರಿ, ಈ 2 ಎಕರೆನ ನೀವು ತಗೊಳ್ರಿ, ದಾನವಾಗಿ ತಗೊಳ್ರಿ ಅಂತ ಕೊಟ್ರ ನಾ ಏನ್ ಮಾಡ್ತೀನಿ? ಹೀಗೆ ಬೆಳೆಸ್ಬೋದು ಅನ್ನೋದಕ್ಕಿಂತ ಈ ಸದ್ಯ ನನಗೆ ನಾಳೆ ಕೊಟ್ರೆ ನಿನ್ನ ಹತ್ರ ಏನ್ ಪ್ಲಾನ್ ಐತಿ? ಈ ಸದ್ಯ ನೀವು 2 ಎಕರೆ ಜಾಗ, ಬೆಳಗಾವಿನ ಸೆಂಟರ್ ಪಾಯಿಂಟ್ ಒಳಗಿರ್ತಕ್ಕಂಥ 2 ಎಕರೆ ಜಾಗ ನಿನ್ ಕೈಯಾಗ ಕೊಟ್ರ ಸದ್ಯ ನಿನ್ ಪ್ಲಾನ್ ಏನೈತಿ? ಏನೈತಿ ಸದ್ಯ ಏನೈತಿ? ಒಂದೇನಾರಿಗಿನ್ನ ಸದ್ಯ ಏನಾರ ಐತನ್ ಪ್ಲಾನ್? ಇಲ್ಲಲ್ಲ. ಅಂದ್ರೆ ಈ ಸದ್ಯ ಇಲ್ಲ ಅಂದ್ರೆ ನಿನ್ಗೆ ಈ ಸದ್ಯ ಸಿಗಂಗಿಲ್ಲ. ಅದು ಮಾಡ್ಕೊಂಬ, ನಿನಗೆ ಅದು 2 ಎಕರೆ ಸಿಗ್ತೈತಿ. ಬಿಕಾಸ್ ವೆನ್ ಯು ಡೋಂಟ್ ಹ್ಯಾವ್ ಪ್ಲಾನ್, ದೆನ್ ವೈ ನೇಚರ್ ವಿಲ್ ಗಿವ್ ಯು ದಟ್ ಸೈಟ್. ನನಗೆ ಅದೇ ಅನಿಸ್ತದ, ಏನಂತಂದ್ರೆ ನಾ ಏನ್ ಮಾಡ್ಬೋದು ಈ 2 ಎಕರೆ ತಗೊಂಡು ಅಂತೇಳಿ ಯೋಚನೆ ಮಾಡೋಣ. 1 ತಿಂಗಳು 2 ತಿಂಗಳು ಯೋಚನೆ. ಕರೆಕ್ಟ್ ಪ್ಲಾನ್ ಇಲ್ಲ ನಮ್ಮ ಹತ್ರ ಅಂದ್ರೆ 2 ಎಕರೆ ಎದಕ್ಕೆ ಗಿಫ್ಟ್ ಕೊಡ್ತಾರೆ ಯಾರು? ನಿನ್ನ ಹತ್ರ ಒಂದು ಪ್ಲಾನ್ ಇತ್ತಂದ್ರ ಕೊಟ್ಬಿಡ್ತೀವಿ. ಓಕೆ 2 ಎಕರೆ ಐತಲ್ಲ, ಹಂಗಾರೆ 2 ಎಕರೆದೊಳಗಡೆ 30, 35, 35, 40 ಇಷ್ಟೊಂದು ಸೈಟ್ ಮಾಡ್ತೀನಿ, ಇಷ್ಟು ಮೆಡಿಟೇಷನ್ ಸೆಂಟರ್ ಮಾಡ್ತೀನಿ, ಮಿಡಲ್ ಒಂದು ಇದನ್ನ ಮಾಡ್ತೀನಿ, ಇಷ್ಟು ಮಂದಿ ಗಿಲ್ಕೇಟ್ ಮಾಡ್ತೀನಿ, ಇಷ್ಟು ಇನ್ಕಮ್ ಆಗುತ್ತಾ, ಇಷ್ಟು ರೂಪಾಯಿ ಖರ್ಚಾಗುತ್ತಾ, ಆ ಇಂಜಿನಿಯರ್ಸ್ ಅದನ್ನ, ಈ ಇಂಜಿನಿಯರ್ಸ್ ಅದನ್ನ, ನಿನ್ನ ಹತ್ರ ಎಲ್ಲ ರೆಡಿ ಐತಿ ಅಚ್ಚ ಅಂತಂದ್ರ ಅದು ಥಿಂಕ್ ಮಾಡ್ತೈತಿ ನೇಚರ್. ಓಕೆ ಇವನ ಹತ್ರ ಪ್ಲಾನು, ಎಕ್ಸಿಕ್ಯೂಷನ್ನು, ಕೆಪಾಸಿಟಿ ರೆಡಿ ಐತಿ, ಇವನಿಗೆ ಕೊಟ್ಟು ನೋಡೋಣ ಅಂತ. ಏನು ಇಲ್ಲ ನಮ್ಮಲ್ಲಿ ಪ್ಲಾನ್ ಅಂದಮೇಲೆ ನಿನ್ಗೆ ಕೊಡ್ತೈತಿ ಅದಕ್ಕೆ. ಅದಕ್ಕೆ ಡಿಸರ್ವ್ನೆಸ್, 2 ಎಕರೆ ಜಾಗ ಸಿಕ್ಕಾಗ ನಿನ್ನ ಡಿಸರ್ವ್ನೆಸ್ ಏನೈತಲ್ಲ ಅದು ನೀ ಇದ್ದಿ ಅಂದ್ರ ಯು ವಿಲ್ ನೆವರ್ ಮಿಸ್ ದಟ್ 2 ಎಕರ್. ಯು ಡಿಸರ್ವ್ ಇಟ್ ನೌ. ಮೊದ್ಲ ಡಿಸೈರ್ ಮಾಡ್ತಿದ್ದೆ ಅನ್ಸುತ್ತೆ, ನನ್ ನೌಕರಿ ಬೇಕು. ಅದು ಡಿಸೈರ್, ಅದು ಯು ಡಿಡ್ ನಾಟ್ ಗೆಟ್, ಬಟ್ ನೌ ಯು ಡಿಸರ್ವ್ ಇರ್ಬೋದು. ನಡೆಸ್ತಾಳೆ ಅದು ಡಿಸರ್ವ್ ಆಗಿರ್ಬೋದು. ಫ್ಯಾಮಿಲಿ ನೀನ್ ನೀಡ್ ಐತೆ ಅಂತ ಡಿಸರ್ವ್ ಆಗಿರ್ಬೋದು. ಅದ ನನ್ನ ಥ್ರೂ ನಿನಗೆ ಸಿಕ್ಕಿರ್ಬೋದು. ನನಗೆ ಹಿಂಗ ಹೋಗ್ಬೇಕಾಗೈತಿ, ನಾನು ಆರಾಮಾಗಿ ಹಿಂಗ ಹೋಗ್ತಿದೀನಿ ಅಂತ ಅನ್ಸೈತಿ. ಮತ್ತೆ ಫ್ಯಾಮಿಲಿ ನೋಡೋರು ಯಾರು? ದೇರ್ ಆರ್ ಸಮ್ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ಸ್ ಅದ ಬಿ ಪಾಸ್ ಆದ ತಕ್ಷಣ ಅವ್ರು ಗೌರ್ಮೆಂಟ್ ಜಾಬ್ ಸಿಗ್ತೈತಿ. ದೇ ಡಿಸರ್ವ್ ದಟ್ ಟೈಮ್, ಆರ್ ದೇರ್ ಫ್ಯಾಮಿಲಿ ಡಿಸರ್ವ್ ದಟ್. ಅವನ್ ಸೊಸೈಟಿ ಡಿಸರ್ವ್ ಆಗಿರ್ಬೋದು. ಎಲ್ಲೈತಿ ಗೌರ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಖುಷಿ ಪಡೋದು ಭಾಳ. ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ಬೇಕು. ಯಾಕಂತಂದ್ರ ಫಸ್ಟ್ ಕ್ವಶನ್ ಕೇಳ, ಮತ್ತೆ ಅಲ್ಲ ಜೀವನ ಯಾರ್ದು?
ಈ ನಿನ್ನ ಜೀವನ ಯಾರು ದುಡ್ಡು ಕೊಟ್ಟ ಮೇಲೆ ನಡಕತೈತಿ? ಹಂಗಾರೆ ಜೀವನ ಯಾರ್ದು? ಆ, ಅದಕ್ಕೆ ಅದಕ್ಕೆ ಗೌರ್ಮೆಂಟ್ ಜೀವನ ಬೇಡ ನಮ್ಗೆ. ನನ್ನ ಜೀವನ ಅದೇ ಅದು ಬಂದು ಕೊಟ್ರೆ ತಗೊಳ್ಳೋಣ. ಯಾಕಂದ್ರೆ ನಾನು ಡಿಸರ್ವ್ ಅದೀನಿ ಅಂತೇಳಿ ಕೊಡಾಕತ್ತೈತಿ. ಡಿಸೈರ್ ಮಾಡಿ ತಗೊಳ್ಳೋ ಅವಶ್ಯಕತೆ ಇಲ್ಲ.